ಉಚ್ಚಿಲ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ 11 ದಿನಗಳ ಕಾಲ ನಡೀತಾ ಇರುವಂತಹ ದಸರಾ ಮಹೋತ್ಸವ ದಿನದಿಂದ ದಿನಕ್ಕೆ ರಂಗು ಪಡ್ಕೊಳ್ತಾ ಇದೆ. ಒಂದಿಷ್ಟು ಮಂದಿಗೆ ಶ್ರದ್ಧಾ ಭಕ್ತಿಯ ಕ್ಷೇತ್ರವಾದರೆ ಮತ್ತೊಂದಿಷ್ಟು ಮಂದಿಗೆ ಈ ದಸರಾ ಭವಿಷ್ಯ ರೂಪಿಸ್ತಾ ಇರುವುದು ವಿಶೇಷ. ಕೃಷ್ಣನಗರಿ ಉಡುಪಿಯ ಉಚ್ಚಿಲ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ನಡೀತಾ ಇರುವ ಉಚ್ಚಿಲ ದಸರಾ ಮಹೋತ್ಸವ ದಿನದಿಂದ ದಿನಕ್ಕೆ ಮತ್ತಷ್ಟು ರಂಗು ಪಡೆದುಕೊಳ್ತಿದೆ. ನಾಡೋಜ ಜಿ ಶಂಕರ್ ಆಯೋಜಿಸುವ ಉಚ್ಚಿಲ ದಸರಾದಲ್ಲಿ ಪ್ರತಿ ವರ್ಷ ಒಂದಲ್ಲ ಒಂದು ವೈವಿಧ್ಯತೆಯಿಂದ ಕೂಡಿರುತ್ತೆ. ನವದುರ್ಗೆಯರನ್ನ ಭಕ್ತಿ ಭಾವದಲ್ಲಿ ಕಣ್ತುಂಬಿಕೊಳ್ಳೋದರ ಜೊತೆಗೆ ಈ ಬಾರಿ ವಸ್ತು ಪ್ರದರ್ಶನ ಬಹಳಷ್ಟು ವಿಭಿನ್ನತೆ ವಿಶೇಷತೆಯಿಂದ ಕೂಡಿದ್ದು ಕಣ್ಮನ ಸೆಳೆಯುತ್ತದೆ. ಮೈಸೂರಲ್ಲಿ ನಡೆಯುವ ನಾಡ ಹಬ್ಬದಂತೆ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಉಚ್ಚಿಲ ಭಾಗದಲ್ಲಿ ನಡೆಯೋ ಈ ದಸರಾ ಇಡೀ ಜಿಲ್ಲೆಗೆ ನಾಡ ಹಬ್ಬ. ಈ ಬಾರಿಯ ವಸ್ತು ಪ್ರದರ್ಶನ ಮಳಿಗೆ ಬಹಳಷ್ಟು ವಿಭಿನ್ನತೆಯಿಂದ ಕೂಡಿದೆ. ಈ ವಸ್ತು ಪ್ರದರ್ಶನ ಮಳಿಗೆಯನ್ನೊಮ್ಮೆ ಹೊಕ್ಕರೆ ಸಾಕು, ಹೊಸ ಲೋಕಕ್ಕೆ ಪ್ರವೇಶಿಸಿದಂತ ಅನುಭವ ಆಗುತ್ತೆ. ಇನ್ನು ಮಕ್ಕಳಿಂದ ಹಿಡಿದು ಎಲ್ಲ ವಯೋಮಾನದವರೆಗೆ ಮೊಬೈಲ್, ಜಂಕ್ ಫುಡ್ನಿಂದ ಆಗೋ ಅಪಾಯ, ಕುಡಿತದಿಂದ ಆಗೋ ದುಷ್ಪರಿಣಾಮ, ಜಲಚರಗಳಿಗೆ ತ್ಯಾಜ್ಯದಿಂದ ಉಂಟಾಗುವ ದುಷ್ಪರಿಣಾಮ, ಹೀಗಾಗಿ ಕಣ್ಣಿಗೆ ಕಟ್ಟಿದಂತೆ ಕಲಾಕೃತಿ ಜಾಗೃತಿ ಮೂಡಿಸುವ ದೃಶ್ಯಗಳು ಎಲ್ಲರ ಗಮನ ಸೆಳೀತಾ ಇವೆ. 3 ವರ್ಷದ ಹಿಂದಿಗಿಂತ ಈ ವರ್ಷದ ವಸ್ತು ಪ್ರದರ್ಶನ ತುಂಬಾ ಒಳ್ಳೆಯದಾಗಿದೆ. ನಾವು ಬೇರೆ ಬೇರೆ ಕಡೆಯಲ್ಲಿ ಹೋದಾಗ ಬೇರೆ ಬೇರೆ ರೀತಿಯದೆಲ್ಲ ನೋಡಿರ್ತೇವೆ. ಆವಾಗ ನಾವು ಲಾಸ್ಟ್ ಇಯರ್ ಅದಕ್ಕಿಂತ ಮೊದಲು ನೋಡುವಾಗ ಇಲ್ಲಿ ಅಂತ ಒಂದು ಏನು ಅನಿಸ್ತಾ ಇರಲಿಲ್ಲ. ಆದರೆ ಈ ವರ್ಷದ್ದು ನಮ್ಮ ಒಂದು ಲೆವೆಲ್ ಸ್ವಲ್ಪ ಒಂದು ಮೇಲೆ ಲೆವೆಲಿಗೆ ನಾವು ಬಂದಿದ್ದೇವೆ. ಉಚ್ಚಿಲ ದಸರಾದಲ್ಲಿ ವಸ್ತು ಪ್ರದರ್ಶನ ಅಂತ ಅನ್ನಿಸ್ತಾ ಉಂಟು. ಏನೋ ನೈಜ ಹೂವು, ಹಣ್ಣು, ತರಕಾರಿಗಳಿಂದ ತಯಾರಾದ ಗೊಂಬೆ, ಪ್ರಾಣಿ, ಪಕ್ಷಿ ಹೀಗೆ ಹಲವು ಕಲಾಕೃತಿ ಮಕ್ಕಳನ್ನ ಆಕರ್ಷಿಸ್ತಾ ಇದ್ವು. ಮುಖ್ಯವಾಗಿ ವಿಶೇಷ ಚೇತನರು ಕೈಯಾರೆ ತಯಾರಿಸಿದ ಕಲಾಕೃತಿಗಳು ಲಕ್ಷಾಂತರ ರೂಪಾಯಿಗೆ ಮಾರಾಟವಾಗಿ ಭವಿಷ್ಯಕ್ಕೆ ಈ ದಸರಾ ಆಧಾರ ಸ್ತಂಭವಾಗಿದ್ದು ವಿಶೇಷ. ದಸರಾ ಇನ್ನು ಎವ್ರಿ ಇಯರ್ ಚೆನ್ನಾಗಿ ಮೂಡಿ ಬಂದಿದೆ. ಸೊ ನಾನಿವಾಗ ಬ್ಯಾಂಗ್ಳೂರ್ ಹೋಗಿ ಒಂದು 3 years ಆಯಿತು. ಸೊ ಎವ್ರಿ ಇಯರ್ ಲೈಕ್ ಊರಲ್ಲಿ ಆಗೋ ಈವೆಂಟ್ಸ್ ಎಲ್ಲ ಮಿಸ್ ಆಗ್ತಿದೆ. ಸೊ ದಸರಾ ಒಂದು ಮ್ಯಾಂಡೇಟರಿ ಬಂದು ನೋಡೋದು ಮತ್ತು ಎಕ್ಸಿಬಿಷನ್ಸ್, ಮತ್ತು ಈ ವರ್ಷ ತುಂಬ ಲೋಕಲ್ ಆರ್ಟಿಸ್ಟಿಗೆಲ್ಲ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಮೂಲ ಸಂಸ್ಕೃತಿ ಪರಂಪರೆ ಪ್ರದರ್ಶನ ಮೇಳದ ಜೊತೆಗೆ ವಿದೇಶಿ ಗಿಳಿ ಸೇರಿ 80 ಬಗೆಯ 200 ವಿವಿಧ ಪಕ್ಷಿಗಳು, ಸಮುದ್ರದಾಳದ ಹಲವು ಮೀನುಗಳು ಈ ಬಾರಿ ಉಚ್ಚಿಲ ದಸರಾದಲ್ಲಿ ಎಲ್ಲರ ಫೇವರಿಟ್ ಆಗಿವೆ. ಈ ವರ್ಷ ತುಂಬಾ ಲೋಕಲ್ ಆರ್ಟಿಸ್ಟಿಗೆಲ್ಲ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಲೈಕ್ ವೆಂಕಿ ಪಲಿಮಾರ್ ಅವರದ್ದಿರ್ಬೋದು, ಲೋಕಲ್ ಅವೇರ್ನೆಸ್, ಲೈಕ್ ಬೀಚ್ ನಿಯರ್ ಇದೆ. ಸೊ ನಮಗೆ ಲೈಕ್ ಆಮೆಗಳು ಸೇವ್ ಮಾಡೋದು, ಮತ್ತು ಲೈಕ್ ಕರೆಂಟ್ ಸಿಚುವೇಶನ್, ಲೈಕ್ ಯಾವ ಥರ ಅವೇರ್ನೆಸ್ ಎಲ್ಲ ಬೇಕು ಅದೆಲ್ಲ ಒಂದು ಕ್ಲೇ ಮಾಡಲಿಂದ ನಮಗೆ ಗೊತ್ತಾಗ್ತದೆ. ಒಂದ್ ಕಡೆ ನವದೇವಿಯರ ಮೂರ್ತಿಗಳು ಎಲ್ಲರ ಭಕ್ತಿ ಭಾವವನ್ನ ಹೆಚ್ಚಿಸಿದ್ರೆ, ಮತ್ತೊಂದ್ ಕಡೆ ಪುಟ್ಟ ಪುಟ್ಟ ಮಕ್ಕಳ ಶಾರದೆಯ ಛದ್ಮವೇಷ ಸ್ಪರ್ಧೆ ಆಕರ್ಷಕವಾಗಿತ್ತು. ಮಹಿಳೆಯರ ಹುಲಿ ಕುಣಿತ ದಸರಾಗೆ ಆಗಮಿಸಿದ್ದ ಭಕ್ತರ ಕಣ್ಮನ ಸೆಳೆಯಿತು. ವಸ್ತು ಪ್ರದರ್ಶನ ಅದು ನಮ್ಮ ಒಂದು ಕನಸಿನ ಕೂಸು. ಇದು 4ನೇ ವರ್ಷದಲ್ಲಿ ಅತ್ಯಂತ ಸುಂದರವಾಗಿ ಮೂಡಿ ಬಂದಿದೆ. ಎಲ್ಲರೂ ಅದರ ಬಗ್ಗೆ ಬಹಳ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ದಸರಾ ಅತ್ಯಂತ ಒಳ್ಳೆಯ ಒಂದು ಶಿಸ್ತುಬದ್ಧವಾಗಿ ಮಕ್ಕಳಿಗೆ ಜೀವನಕ್ಕೊಂದು ಆಧಾರ. ಖಂಡಿತ ಈ ಸಲ ಒಂದೂವರೆ ಲಕ್ಷ ಅವರಿಗೆ ದುಡ್ಡು ಬಂತು. ಈ ಸಲ ಎಲ್ಲ ಡೋನರ್ಸ್ಗಳಲ್ಲಿ ನೋಡಿದವರು ಅವರ ಇದು ನೋಡಿ ಕೊಟ್ಟಂತ ಹಣ. ಒಟ್ಟಾರೆ ಭಕ್ತಿಯ ಜೊತೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ದಸರಾ ಮತ್ತಷ್ಟು ವೈವಿಧ್ಯತೆಯಿಂದ ಎಲ್ಲರನ್ನ ಕೈಬೀಸಿ ಕರೀತಾ ಇತ್ತು. ಈ ಉಚ್ಚಿಲ ದಸರಾ ಅಕ್ಷರಶಃ ಜಿಲ್ಲೆಗೊಂದು ಕಳಶಪ್ರಾಯದಂತಾಗಿದೆ. ಪರೀಕ್ಷಿತ್, ನ್ಯೂಸ್ ಫಸ್ಟ್, ಉಡುಪಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ
ನಿಮ್ಮ ಪರವಾಗಿ.